ನೋಡಿ ವೀಕ್ಷಕರೇ, ನಾವು ಮಾಡೋ ಅಂಥ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಮುಂದೆ ಯಾವ ಥರ ದೊಡ್ಡ ತೊಂದರೆಗಳಾಗ್ತವೆ, ಏನೇನೆಲ್ಲ ಕಾರ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ನಾನು ಲಾಸ್ಟ್ ಟೈಮ್ ಸರ್ವಿಸ್ ಬಿಟ್ಟಾಗ ಕಾರ್ನ ಆಯಿಲ್ ಹಾಕ್ಬಿಟ್ಟು ಸರ್ವಿಸ್ ಅವರು ಇದನ್ನು ಆಯಿಲ್ ಲೆವೆಲ್ ಚೆಕ್ ಮಾಡ್ತಾರೆ. ಫುಲ್ ಆಯಿಲ್ ಹಾಕಿದ್ಮೇಲೆ ಫುಲ್ ಎಷ್ಟು ಬಂತು ಅಂತೆಲ್ಲ ಚೆಕ್ ಮಾಡಿದಾಗ ಇದನ್ನೈತೆ ಫುಲ್ ಪ್ರೆಸ್ ಮಾಡಬೇಕು. ಆಯಿಲ್ ಗೇಜ್ನ ಪ್ರೆಸ್ ಮಾಡಿಲ್ಲ, ಸುಮ್ಮನೆ ಮೇಲ್ಗಡೆ ಹಿಂಗೆ ಬಿಟ್ಬಿಟ್ಟಿದ್ರೆ ಅಷ್ಟೇ ಪ್ರೆಸ್ ಆಗಿದೆ ಅಂತ. ಅದು ಏನಾಗಿದೆ ಅಂತಂದರೆ, ಸರ್ವಿಸ್ ಮಾಡಿಸ್ಕೊಂಬಂದು ನಾನೊಂದು 4 ದಿನ ಆದಮೇಲೆ ಮತ್ತೆ ಬನಾಟಪ್ಪ ಮಾಡಿಬಿಟ್ಟು ಎಲ್ಲ ಚೆಕ್ ಮಾಡ್ತೀನಲ್ಲ, ಆಯಿಲ್ ಲೆವೆಲ್ ಎಲ್ಲ ಚೆಕ್ ಮಾಡಬೇಕಾದ್ರೆ ಆವಾಗ ಆಯಿಲ್ಗೆ ತೆಗಿಯೋಕೆ ಹೋಗ್ತೀನಿ, ಅದು ಲಾಕ್ ಆಗಿಲ್ಲ. ಅದಾದಮೇಲೆ ಆಯಿಲ್ ಲೆವೆಲ್ ಚೆಕ್ ಮಾಡಿದಾಗ ಬರೀ 4 ದಿನಕ್ಕೇ 1000 ಕಿಲೋಮೀಟ್ರ್ ಡ್ರೈವ್ ಮಾಡಿದ್ದೇನೋ, ಅಲ್ಲಿ ಆಯಿಲ್ ಗೇಜಲ್ಲಿ ಕೆಳಗಡೆ ನಿಮಗೆ ಇದಕ್ಕೆ 2 ಪಾಯಿಂಟ್ ಕೊಟ್ಟಿರ್ತಾನೆ, 2 ಹೋಲು, ಈ ಥರ ಸಣ್ಣ ಸಣ್ಣ ಹೋಲ್ ಕೊಟ್ಟಿರ್ತಾನೆ. ಮಿನಿಮಮ್ಮು ಮ್ಯಾಕ್ಸಿಮಮ್ ಅಂದ್ಬಿಟ್ಟು ಆಯಿಲ್ ಗೇಜು ಎಷ್ಟಿದೆ ಆಯಿಲ್ ಅಂತ ಚೆಕ್ ಮಾಡಕ್ಕೆ ಕೊಟ್ಟಿರ್ತಾನೆ. ಅದು ಸರ್ವಿಸ್ ಮಾಡಿದಾಗ ಫುಲ್ ಮ್ಯಾಕ್ಸಿಮಮ್ ಮೇಲಿರುತ್ತೆ ಆಯಿಲ್ ಲೆವೆಲು. 4 ದಿನಕ್ಕೇ ಹತ್ತತ್ರ ಆಯಿಲು ಆವಿಯಾಗಿ ಇಂಜಿನ್ ಹೀಟಾದಾಗ ಹೊಡೆದಾಗ ಇಂಜಿನ್ ಹೀಟಾಗುತ್ತಲ್ಲ, ಆಯಿಲ್ಲು ಸಂದಿಲಾಸ ಆವಿಯಾಗಿ ಆಲ್ರೆಡಿ ಹತ್ತತ್ರ ಇನ್ನೇನು ಅದೇ ಮಿನಿಮಮ್ಗೆ ಬರೋ ಲೆವೆಲ್ಗೆ ಆಯಿಲ್ ಕಮ್ಮಿ ಆಗಿದೆ. ಬರೀ 4 ದಿವಸಕ್ಕೆ 1000 ಕಿಲೋಮೀಟ್ರಿಗೆ. ಅಂದರೆ ನಾನು ಏನಾರು ಅಕಸ್ಮಾತ್ ಏನಾರು ನೋಡ್ಕೊಂಡ್ರೆ ಇನ್ನೂ ಏನಾರು ಒಂದು 15 ಸಾವಿರ ಓಡಿಸಿದ್ದಿದ್ರೆ ಫುಲ್ ಆಯಿಲ್ ಖಾಲಿ ಆಗಿಬಿಟ್ಟು, ಅಕಸ್ಮಾತ್ ಏನಾರು ಇಲ್ಲಿ ಗಾಡಿನಲ್ಲಿ ಏನಾರು ಮೀಟ್ರಲ್ಲಿ ಏನಾರು ಸಿಂಬಲ್ ಆನ್ ಆಗ್ದಲ್ಲೇ ಇದ್ದು ಹಂಗೆ ಓಡಿಸಿದ್ದಿದ್ರೆ ಗಾಡಿನೇ ಸೀಜಾಗ ಲೆವೆಲಿಗೆ ಹೋಗಿರೋದು. ಅದಕ್ಕೆ ಹೇಳೋದು, ನಾವು ಅವಾಗವಾಗ ಚೆಕ್ ಮಾಡ್ಕೋಬೇಕು. ಮತ್ತು ಮೆಕ್ಯಾನಿಕ್ಗಳಾಗಿರ್ಬೋದು ಯಾರಾದ್ರೂ ಅಷ್ಟೇ ಹುಷಾರಾಗಿ ನೋಡಿ, ಕೂಲೆಂಟ್ ಆಯಿಲ್ ಕ್ಯಾಪ್ನು ಅಷ್ಟೇ ಎಲ್ಲ ನೀಟಾಗಿ ಲಾಕ್ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ಈ ಥರ ನೋಡ್ಕೊಂಡಲೇ ಕೆಲವ್ರು ಹೆಂಗೂ ಮೊನ್ನೆಯನ್ನು ಸರ್ವಿಸ್ ಮಾಡಿಸಿದ್ನಲ್ಲ ಹೋದ ವಾರ, ಇನ್ನೆಲ್ಲ ಆಯಿಲ್ ಕಮ್ಮಿ ಆಗಿರುತ್ತೆ ಅಂದ್ಬಿಟ್ಟು ನೀವು ನೋಡ್ಕೊಂಡಲೇ ಹಂಗೇನೆ ನೀವು ಡ್ರೈವ್ ಮಾಡ್ತಾನೆ ಇದ್ದು ಅಕಸ್ಮಾತಲ್ಲಿ ಮೀಟ್ರಲ್ಲಿ ನಿಮಗೆ ಆಯಿಲ್ ಕಮ್ಮಿ ಆದಮೇಲೆ ರೆಡ್ ಸಿಂಬಲ್ ಆನ್ ಆಗುತ್ತೆ, ಅದು ಆನ್ ಆಗೋದು ನೋಡ್ಕೊಂಡಲ್ಲ ಹಿಂಗೆ ಓಡಿಸ್ತಾನೆ ಇದ್ರೆ ನೀವು ಒಂದಿನ ಫುಲ್ ಆಯಿಲ್ ಖಾಲಿ ಆಗಿಬಿಟ್ಟು ಇಂಜಿನೇ ಸೀಜ್ ಆಗ್ಬೋದು. ಅದರಿಂದ ನಾವು ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಈ ಥರ ನೀಟಾಗಿ ಎಲ್ಲ ಕ್ಯಾಪ್ನು ಒಂದೊಂದ್ಸಲ ನೋಡಿ, ಇಂಜಿನ್ ಹಾಕಿದ್ಮೇಲೂ ಅಷ್ಟೇ ಆಯಿಲ್ ಹಾಕಿದ್ಮೇಲೂ ಫುಲ್ ಟೈಟ್ ಮಾಡಬೇಕು ಕ್ಯಾಪು. ಮತ್ತು ಇಲ್ಲಿ ಗೇಜನ್ನು ಫುಲ್ ಅಮ್ಕಿದಾರ ನೋಡ್ಕೋಬೇಕು. ಇಲ್ಲಿ ಕೂಲೆಂಟ್ ಆಯಿಲ್ ಎಲ್ಲ ನೀಟಾಗಿ ಲಾಕ್ ಆಗಿದೆಯಾ, ಇಲ್ಲ ಆಮೇಲೆ ಕ್ಯಾಪ್ ಓಪನ್ ಆಗಿದೆಯಾ ನೋಡ್ಕೋಬೇಕು. ಕೂಲೆಂಟ್ ಆಯಿಲ್ ಅಷ್ಟೇ, ಈ ಕ್ಯಾಪ್ ಏನಾದ್ರು ಓಪನ್ ಆಯಿತು ಅಂದರೆ ಸರಿಯಾಗಿ ಯಾಕೆ ಲಾಕ್ ಆಗ್ದಲೆ ಬೇಗ ಬಿಸಿಗೆ ಕೂಲೆಂಟ್ ಆಯಿಲ್ ತುಂಬ ಬಿಸಿ ಇರುತ್ತಲ್ಲ, ಬೇಗ ಆವಿಯಾಗಿ ಖಾಲಿ ಆಗಿಬಿಡುತ್ತೆ. ಆದರೆ ನಮ್ಮ ಕಾರ್ನ ನಾವು ಹುಷಾರಾಗಿ ನೋಡ್ಕೋಬೇಕು. ಎಲ್ಲ ಕ್ಯಾಪೆಲ್ಲ ನೀಟಾಗಿ ಲಾಕ್ ಹಾಕಿದಂಗೆ ಚೆಕ್ ಮಾಡ್ಕೋಬೇಕು.